ಸ್ಪೀಕರ್ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಶಾಸಕರನ್ನ ವಿಧಾನಸಭೆಗೆ ಕರ್ಕೊಂಡ್ಬರ್ಬೇಕು, ಅವ್ರನ್ನ ಇಲ್ಲೇ ಕೂರಿಸ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ರಿಕ್ಲೈನರ್ ಚೇರ್ ಸಹ ಒಂದು. ಈಗ ರಿಕ್ಲೈನರ್ ಚೇರ್ ಮೇಲೆ ಕೂತಿರ್ತಕ್ಕಂತಹ ಶಾಸಕರಾಗಿರ್ತಕ್ಕಂತಹ ಅರಕಲೂರು ಮಂಜುನಾಥ್ ಅವರು ಮಾತಾಡಿದ್ದಾರೆ. ಸರ್, ಸ್ಪೀಕರ್ ಅವರು ಶಾಸಕರು ಬರೋದಿಲ್ಲ ವಿಧಾನಸಭೆಗೆ, ಹೋದವ್ರು ಹಂಗೆ ಹೋಗ್ತಾರೆ, ಲೇಟ್ ಆಗಿ ಬರ್ತಾರೆ ಅಂತ ಐಡಿಯಾವನ್ನು ಕೊಡ್ತಾರೆ. ಈಗ ರಿಕ್ಲೈನರ್ ಚೇರ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ಏನು ನಾವಿಲ್ಲಿ ಬಂದು ರಿಕ್ಲೈನರ್ ಸೀಟ್ಗಳು ಕೂತ್ಕೊಂಡು ಆರಾಮಾಗಿ ಇರಕ್ಕೆಲ್ಲ ಬರಬೇಕಾಗಿತ್ತು. ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಅಲ್ಲಿ ಕೂತ್ಕೊಳ್ಳೋಕೆ. ಈಗ ನಾನು ಇಲ್ಲಿ ಕೂತಿರೋದು ನಿಮಗೆ ಬೈಟ್ ಕೊಡಕ್ಕೆ ಮಾತ್ರ ಕೂತಿದ್ದೇನೆ, ಒಟ್ಟಿಗೆ ಕೂರಕ್ಕೆ ನಾನು ಇಷ್ಟ ಇಲ್ಲ. ನಮ್ಮ ಇದು ಏನಿದು ಒಳಗಡೆ ಇರಬೇಕು. ಸದನ ಆದ್ಮೇಲೆ ಲಂಚ್ ಆದ್ಮೇಲೆ ನಾವು ನಮ್ಮ ಎಲ್ಎಚ್ಗೆ ಹೋಗಿ ಜನಗಳು ಊರಿಂದ ಬಂದಿರ್ತಾರೆ, ಸಮಸ್ಯೆಗಳನ್ನ ಆಲಿಸ್ಬೇಕಾಗ್ತದೆ. ರಿಕ್ಲೈನರು ಇಟ್ ಇಸ್ ಎ ಕಂಫರ್ಟ್ ಫಾರ್ ಲೇಜಿ ಪೀಪಲ್. ನನ್ನ ಪ್ರಕಾರ ಇದು ಏನಿದೆ ಅಲ್ಲಿ ಕೊಡಬೇಕು ಅಂತ. ಇಲ್ಲಿ ರಿಕ್ಲೈನರ್ ಇಲ್ಲಿ 5 ಸೀಟ್ ಕೊಟ್ಬಿಟ್ಟು 224 ಎಲ್ಲರೂ ಕಡಿಮೆ ಇಟ್ಕೊಂಡ್ಬಿಡ್ತೀರಾ. ಇನ್ನೊಂದು ಚರ್ಚೆ ಆಗ್ತಾ ಇದೆ. ಇಲ್ಲಿ ರಿಕ್ಲೈನರ್ಗೆ 1,000 ರೂಪಾಯಿ, ಮಸಾಜ್ ಚೇರ್ಗೆ 1 ದಿವಸಕ್ಕೆ 10,000 ರೂಪಾಯಿ. ಈಗ ಅನುದಾನ ಕೊಡ್ತಾರೆ ಶಾಸಕರು ಸಹ ತಮ್ಮ ಅಸಮಾಧಾನ. ಇಂತಹ ಪರಿಸ್ಥಿತಿ ಈ ವ್ಯವಸ್ಥೆಗೆ ಬೇಕಿಲ್ಲ. ಅದನ್ನ ಸ್ಪೀಕರ್ ಅವರೇ ಅದನ್ನ ಬಗ್ಗೆ ಇದು ಸದ್ಯ ಫಸ್ಟ್ ಬಾಡಿಗೆ ತಂದು ಹಾಕುವಂತ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿರೋದು. ಈ ಬಾಡಿಗೆ ತರ್ತಾರೋ ಇದು, ಯಾಕೆಂದ್ರೆ ಇದು ಬಾಡಿಗೆನೇ ತರಬೇಕು. 365 ದಿವಸ ನೀವು ಸಾಧನೆ ನಡೆಯೋದಿಲ್ಲ. 360 ದಿವಸ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಯಾವತ್ತು ತಂದಿರ್ತಾರೆ ಇದನ್ನ ಹಾಕ್ಬಿಟ್ರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಡ, ಬಂದಿಲ್ಲ ಕೂತ್ಕೋತಾರೆ. ಸೊ ಇಟ್ ಇಸ್ ನಾಟ್ ಅಡ್ವೈಸಬಲ್. ಬಾಡಿಗೆನಾದ್ರು ತರಲಿ, ಇನ್ನೊಂದಾದ್ರು ತರಲಿ, ಇದನ್ನು ಹಾಕೋದು ಇಟ್ ಇಸ್ ಟೋಟಲಿ ರಾಂಗ್. ಸೊ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಇದು ಈ ವ್ಯವಸ್ಥೆಗಳು ನನ್ನ ಅಭಿಪ್ರಾಯನೇ ಹೇಳಿದ್ದು, ಈ ಬೇರೆಯವ್ರ ಅಭಿಪ್ರಾಯ ಅಲ್ಲ. ನನ್ನ ಅಭಿಪ್ರಾಯನೇ ರಿಕ್ಲೈನರ್ ಸೀಟು ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಹಾಕೋದು ತಪ್ಪು. ಇಟ್ ಈಸ್ ಮೇಕಿಂಗ್ MLAs ಲೇಜಿ ಫ್ರಮ್ ಅವರ್ ಸ್ಪೀಕರ್. ಅಲ್ಲಿಂದ ಇದಿಷ್ಟು ಮಂಜುನಾಥ್ ಅವರ ಮಾತು.